ಹಾಯ್ ಫ್ರೆಂಡ್ಸ್, ನಾನು ನಿಮ್ಗೊಂದು ಹಾರ್ಟ್ ಟಚಿಂಗ್ ಲವ್ ಸ್ಟೋರಿ ಹೇಳ್ತೀನಿ. ಒಬ್ಬ ಹುಡುಗ ಸಿಡಿ ಅಂಗಡಿಯಲ್ಲಿ ಕೆಲಸ ಮಾಡುವಂತಹ ಹುಡುಗಿಯನ್ನು ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಾ ಇರ್ತಾನೆ. ಆದರೆ ಅವಳಿಗೆ ಅದು ಗೊತ್ತೇ ಇರಲ್ಲ. ಅವಳನ್ನು ಅವನು ನೋಡೋಗೋಸ್ಕರ ಸಿಡಿ ತಗೊಳ್ಳೋ ಥರ ನೆಪ ಮಾಡಿ ಪ್ರತಿದಿನ ಹೋಗೋದು, ಒಂದೊಂದು ಸಿಡಿ ತರೋದು, ಹೀಗೆ ಪ್ರತಿದಿನ ಮಾಡ್ತಾ ಇರ್ತಾನೆ. ಆದರೆ ಆ ಹುಡುಗಿಯಿಂದ ಯಾವುದೇ ರೀತಿಯ ಪ್ರತಿ ಉತ್ತರವೂ ಇರಲಿಲ್ಲ. ಒಂದಿನ ಆ ಹುಡುಗಿ ಒಬ್ಬ ಹುಡುಗ ನನ್ನ ಪ್ರೀತಿ ಮಾಡೋ ವಿಷಯ ಹುಡುಗಿ ಮನೆಯವ್ರಿಗೆ ಗೊತ್ತಾಗುತ್ತೆ. ಮಗಳ ಆಸೆ ಅಂತ ಅವಳ ತಂದೆ ತಾಯಿ ಹುಡುಗನ ಮನೆಗೆ ಹೋಗಿ ಮದುವೆ ವಿಷಯ ಮಾತಾಡಬೇಕು ಅಂದ್ಕೊಳ್ತಾರೆ. ಈ ವಿಷಯ ಆ ಹುಡುಗನಿಗೆ ಗೊತ್ತಾಗುತ್ತೆ. ತುಂಬಾ ಅಳ್ತಾನೆ, ಸಾಯಬೇಕು ಅಂತ ತೀರ್ಮಾನ ಕೂಡ ಮಾಡ್ತಾನೆ. ಆದರೆ ಕೊನೆ ಬಾರಿ ತನ್ನ ಹುಡುಗಿ ಮುಖ ನೋಡಬೇಕು ಅಂತ ಅಂಗಡಿಗೆ ಹೋಗ್ತಾನೆ. ಹುಡುಗಿ ಮುಖ ನೋಡಿ ನಿನ್ನನ್ನು ಪ್ರೀತಿ ಮಾಡೋನು ತುಂಬ ಅದೃಷ್ಟವಂತ ಕಣೆ ಅಂತ ಮನಸ್ಸಲ್ಲೇ ಅಂದ್ಕೊಳ್ತಾನೆ. ಕೊನೆಯದಾಗಿ ಒಂದು ಸಿಡಿ ತಗೊಂಡು ಮನೆಗೆ ಬರ್ತಾನೆ. ಅವಳು ನೆನಪಲ್ಲೇ ವಿಷ ಕುಡಿದು ಸತ್ತೋಗ್ತಾನೆ. ಕೆಲವು ದಿನಗಳ ನಂತರ ಹುಡುಗಿ ಮನೆಯವರು ಮದುವೆ ವಿಚಾರ ಮಾತಾಡಬೇಕು ಅಂತ ಹುಡುಗನ ಮನೆಗೆ ಹೋದಾಗ ಆ ಹುಡುಗ ಸತ್ತಿರೋ ವಿಷಯ ಕೇಳಿ ಹುಡುಗಿಗೆ ತುಂಬ ಶಾಕ್ ಆಗ್ತಾಳೆ. ಅಳ್ತಾನೆ ಹುಡುಗನ ರೂಮಿಗೆ ಹೋಗ್ತಾಳೆ. ಅಲ್ಲಿ ಓಪನ್ನೇ ಆಗದೆ ಬಿದ್ದಿರೋ ಸಿಡಿಗಳನ್ನು ನೋಡಿ ಬಿಕ್ಕಿ ಬಿಕ್ಕಿ ಅಳ್ತಾಳೆ. ಯಾಕಂದರೆ ಆ ಹುಡುಗಿ ಪ್ರತಿಯೊಂದು ಸಿಡಿಯಲ್ಲೂ ಐ ಲವ್ ಯು ಅಂತ ಬರೆದಿರ್ತಾಳೆ. ಆ ಹುಡುಗ ಯಾವುದನ್ನು ಓಪನ್ ಮಾಡದೆ ನೋಡದೆ ಕೊನೆ ಸಿಡಿಯಲ್ಲಿ ನಮ್ಮ ತಂದೆ ತಾಯಿ ನಿಮ್ಮ ಮನೆಗೆ ಬರ್ತಾ ಇದ್ದಾರೆ ಮದುವೆ ವಿಚಾರ ಮಾತಾಡಲು ಅಂತ ಕೂಡ ಬರೆದಿರ್ತಾಳೆ. ಅದನ್ನು ನೋಡದ ಆ ಹುಡುಗ ಅಪಾರ್ಥ ಮಾಡಿಕೊಂಡು ವಿಷ ಕುಡಿದು ಸತ್ತಿರ್ತಾನೆ. ಸಾಯೋ ಮುನ್ನ ಆ ಹುಡುಗ ಹೀಗೆ ಬರೆದಿರ್ತಾನೆ, ಏ ಹುಡುಗಿ, ನೀನು ಇಷ್ಟಪಟ್ಟಿರೋ ಆ ಹುಡುಗ ನನ್ನ ಮದುವೆ ಆಗಿ ಸುಖವಾಗಿರು ಅಂತ ಬರೆದಿರ್ತಾನೆ. ಸೊ ನೀವೇ ಹೇಳಿ ಫ್ರೆಂಡ್ಸ್, ಈ ಕಥೆಯಲ್ಲಿ ತಪ್ಪು ಹುಡುಗಂದ ಅಥವಾ ಹುಡುಗಿದ?